ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ನೀವೇನಾದರೂ ಟ್ರೇಡರ್ ಆಗಿದ್ದರೆ, ನಿಮಗೆ ಆಪ್ಷನ್ಸ್ ಬಗ್ಗೆ ಗೊತ್ತಿದ್ದರೆ, ಸೊ ಗೊತ್ತಿರೋರಂಥವ್ರಿಗೆ ಮಾತ್ರ ಈ ವಿಡಿಯೋ ಯೂಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಾನು ಆಪ್ಷನ್ಸಲ್ಲಿ ಕೆಲವು ಸ್ಟ್ರಾಟಜಿಗಳನ್ನು, ಎಡ್ಜಿಂಗ್ ಸ್ಟ್ರಾಟಜಿಗಳನ್ನು ಯಾವ ರೀತಿ ಯೂಸ್ ಮಾಡಿ ನಾವು ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅದನ್ನು ಯಾವ ರೀತಿ ಮಾಡೋದು, ಎಡ್ಜಿಂಗನ್ನು ಯಾವ ರೀತಿ ಮಾಡೋದು, ಎಡ್ಜಿಂಗ್ ಮಾಡಿ ನಮ್ಮ ಅಮೌಂಟನ್ನು ಯಾವ ರೀತಿ ಸೇಫ್ ಮಾಡ್ಕೊಳ್ಳೋದು, ಅದನ್ನು ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಎಡ್ಜಿಂಗ್ ಮಾಡೋದ್ರ ಮುಖಾಂತರ ನಮಗೆ ಏನಂದರೆ ನಮ್ಮ ಪ್ರಾಫಿಟ್ಟು ಸ್ವಲ್ಪ ಕಮ್ಮಿನೂ ಆಗ್ಬೋದು, ಹಾಗೆ ಲಾಸ್ ಕೂಡ ಕಮ್ಮಿ ಆಗುತ್ತೆ. ಇದರಲ್ಲಿ ನಾವು ಕಳ್ಕೊಳ್ಳೋವಂಥದ್ದು ಕೂಡ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಅದನ್ನು ಯಾವ ರೀತಿ ಸ್ಟ್ರಾಟಜಿಗಳನ್ನು ನಾವು ಈಗ ಮಾಡಬೇಕಾಗುತ್ತೆ, ಎಡ್ಜಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಒಂದು ವೇಳೆ ನಾವು ಏನಾದರೂ ಮಾರ್ಕೆಟ್ ಬುಲ್ಲಿಶ್ ಕಡೆ ಹೋಗ್ತಾ ಇದೆ ಅನ್ನೋದಾದರೆ ಯಾವ ರೀತಿ ನಾವು ಸ್ಟ್ರಾಟಜಿ ಎಡ್ಜಿಂಗನ್ನು ಮಾಡಬೇಕಾಗುತ್ತೆ, ಅಥವಾ ಬೇರಿಶ್ ಕಡೆ ಹೋಗ್ತಾ ಇದ್ದರೆ ಯಾವ ರೀತಿ ನಾವು ಎಡ್ಜಿಂಗನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇದು ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಸೊ ನಾನು ಇದನ್ನು ಫಾಲೋ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳೋಲ್ಲ, ಯಾಕಂದರೆ ನಾವು ಸೆಬಿ ರಿಜಿಸ್ಟರ್ಡ್ ಟ್ರೈನರ್ ಆಗಿರೋದಿಲ್ಲ. ಹಾಗಾಗಿ ಸೊ ನಾವು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ಮೊದಲಿಗೆ ನೋಡೋದಾದರೆ, ನಾವು ಆಪ್ಷನ್ಸನ್ನು ಗೊತ್ತಿದ್ದವರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಮೊದಲಿಗೆ ನಾವು ಆಪ್ಷನ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ನೀವು ಕ್ರೋಮ್ ಬ್ರೌಸರ್ಗೆ ಬಂದು NSE ಆಪ್ಷನ್ಸ್ ಚೈನ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಆಪ್ಷನ್ಸ್ ಚೈನ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ ಚೈನ್ NSE ಇಂಡಿಯಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ನಿಮಗೆ NSE ಆಪ್ಷನ್ ಚೈನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಲ್ಲಿ NSE ಆಪ್ಷನ್ ಚೈನ್ ಓಪನ್ ಆಗಿದೆ. ಸೊ ನಿಮಗೆ ಈ ಆಪ್ಷನ್ಸ್ ಬಗ್ಗೆ ಗೊತ್ತಿದ್ದರೆ ಮಾತ್ರ ನೀವು ಈ ಎಡ್ಜಿಂಗನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೋಡ್ಬೋದು ಇಲ್ಲಿ ಆಪ್ಷನ್ ಚೈನ್ ಚಾರ್ಟ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಈ ಕಡೆ ಸೈಡ್ ಏನಿದೆ, ನಿಮ್ಮ ಲೆಫ್ಟ್ ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಕಾಲ್ ಸೈಡ್ ಆಗಿರುತ್ತೆ. ಕಾಲ್ ಸೈಡ್ ಮೀನ್ಸ್ ಬುಲ್ಲಿಶ್, ಇದು ಪುಟ್ ಸೈಡ್ ಆಗಿರುತ್ತೆ. ಪುಟ್ ಸೈಡ್ ಮೀನ್ಸ್ ಬೇರಿಶ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲಿ ಕಲರಲ್ಲಿ ಇದೆಯಲ್ಲ, ಸೊ ಅದನ್ನು ನಾವು ಕಾಲ್ ಸೈಡ್ನಲ್ಲಿರ್ತಕ್ಕಂಥ ಇನ್ ದ ಮನಿ ಅಂತ ಕರಿತೀವಿ. ಅದೇ ನಾವಿಲ್ಲಿ ನೋಡಿ ವೈಟಲ್ಲಿರ್ತಕ್ಕಂಥ ಕಾಲ್ ಸೈಡಲ್ಲಿರ್ತಕ್ಕಂಥ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಸೊ ಇದರಲ್ಲೂ ಪುಟ್ ಸೈಡಲ್ಲೂ ಕೂಡ ಸೇಮು. ಇಲ್ಲೇನಿದೆ ಕಲರ್ಸಲ್ಲಿ ಏನು ಇದೆ ಅದು ನಮಗೆ ಪುಟ್ ಸೈಡಲ್ಲಿರ್ತಕ್ಕಂಥ ಇನ್ ದ ಮನಿ. ಹಾಗೆ ಇಲ್ಲೇನು ವೈಟ್ ಇದರಲ್ಲಿದೆ ಅದು ನಮ್ಮ ಪುಟ್ ಸೈಡಲ್ಲಿರ್ತಕ್ಕಂಥ ಔಟ್ ಆಫ್ ದ ಮನಿ. ಸೊ ಇಲ್ಲಿ ನಮ್ಮ ಮಾರ್ಕೆಟ್ ಇವತ್ತಿನ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು 24,834ರಲ್ಲಿದೆ. ಸೊ 24,834ಗೆ ಹತ್ತಿರವಾದ ನಮಗೆ ಸ್ಟ್ರೈಕ್ ಪ್ರೈಸ್ ಯಾವುದು, ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೈಕ್ ಪ್ರೈಸ್ ಇದೆ. ಸೊ ಹತ್ತಿರವಾದ ಸ್ಟ್ರೈಕ್ ಪ್ರೈಸ್ ಯಾವುದು ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಅದಕ್ಕೆ ಹತ್ತಿರವಾದ ಸ್ಟ್ರೈಕ್ ಪ್ರೈಸ್ ಬಂದ್ಬಿಟ್ಟು 24,850 ಇದೆ. ಸೊ ಇದು ಹತ್ತಿರವಾದ ಸ್ಟ್ರೈಕ್ ಪ್ರೈಸ್, ಅಂದರೆ ಇದು ಅಟ್ ದ ಮನಿ ಆಗಿರುತ್ತೆ. ಇದು ಅಟ್ ದ ಮನಿ. ಸೊ ಇದು ಕಾಲ್ ಸೈಡ್ ದ ಇನ್ ದ ಮನಿ, ಇದು ಔಟ್ ಆಫ್ ದ ಮನಿ. ಇದು ಪುಟ್ ಸೈಡ್ ದ ಇನ್ ದ ಮನಿ, ಇದು ಔಟ್ ಆಫ್ ದ ಮನಿ. ಸೊ ಇದು ಆಪ್ಷನ್ ಚಾನಲ್ ಯೂಸ್ ಮಾಡ್ತಕ್ಕಂಥದ್ದು, ಓಕೆನಾ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ನೀವು ಸೆನ್ಸಿಬಲನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೆನ್ಸಿಬಲನ್ನು ಲಾಗಿನ್ ಆಗಬೇಕಾಗತ್ತೆ. ಸೆನ್ಸಿಬಲ್ಗೆ ಹೋದರೆ ನೋಡ್ಬೋದು ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಬ್ರೋಕರ್ಗಳ ಇದ್ದಾರೆ, ಅಂದರೆ ಝೀರೋದ ಇರ್ಬೋದು, ಏಂಜಲ್ ಒನ್ ಇರ್ಬೋದು, ಸ್ಟಾಕ್ ಇರ್ಬೋದು, ಹೀಗೆ ಸುಮಾರು ಬ್ರೋಕರ್ಗಳಿದ್ದಾವೆ. ಸೊ ನೀವು ಏಂಜಲ್ ಒನ್ ಮುಖಾಂತರ ನೀವು ಇದನ್ನು ಯೂಸ್ ಮಾಡಿದರೆ ಸೊ ನಿಮಗೆ ಯಾವುದೇ ಥರದ ಚಾರ್ಜ್ ಇರೋದಿಲ್ಲ. ಏಂಜಲ್ ಒನ್ ಮುಖಾಂತರ ಮಾಡಿದರೆ ನಿಮಗೆ ಫ್ರೀ ಆಗಿರುತ್ತೆ. ಒಂದು ವೇಳೆ ಬೇರೆ ಯಾವುದಾದ್ರೂ ಬ್ರೋಕರ್ ಮುಖಾಂತರ ಮಾಡಿದರೆ ನೀವು ವರ್ಷಕ್ಕೆ 2,000 ರೂಪಾಯಿಗಳ ತನಕ ಇದಕ್ಕೆ ನೀವು ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಏಂಜಲ್ ಒನ್ನನ್ನು ನಿಮ್ಮ ಹತ್ರ ಬ್ರೋಕರ್ ಇದ್ದರೆ ಸೊ ನೀವು ಅದನ್ನು ಯೂಸ್ ಮಾಡಿ. ಒಂದು ವೇಳೆ ಇಲ್ಲ ಅಂದರೆ ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಏಂಜಲ್ ಒನ್ನ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ಹೋಗಿ ನೀವು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಅದರ ಮುಖಾಂತರ ಹೋಗಿ ಏಂಜಲ್ ಒನ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾವೀಗ ಏಂಜಲ್ ಒನ್ಗೆ ಲಾಗಿನ್ ಆಗ್ತಾ ಇದ್ದೇವೆ. ಈ ರೀತಿ ನೋಡ್ಬೋದು ನಿಮ್ಮ ಏಂಜಲ್ ಒನ್ನ ಯೂಸರ್ ಐಡಿಯನ್ನು ಟೈಪ್ ಮಾಡ್ಕೊಳ್ಳಿ. ಜನರೇಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು MPIN ಅನ್ನು ಕೇಳುತ್ತೆ. ನೀವು ಏನಾದರೂ ಒಂದು ವೇಳೆ ಅದನ್ನು MPIN ಅನ್ನು ಸೆಟ್ ಮಾಡಿದರೆ ಸೊ ಅದಾದ ನಂತರ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಸೆನ್ಸಿಬಲ್ ಆ್ಯಪ್ ಕೂಡ ಓಪನ್ ಆಗುತ್ತೆ. ಇದೊಂದು ತುಂಬ ಯೂಸ್ಫುಲ್ ಆದ ವೆಬ್ಸೈಟ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡೋದು ಮತ್ತು ಇದನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಎಡ್ಜಿಂಗನ್ನು ಮಾಡಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸೊ ನೋಡ್ಬೋದು ನೀವು ಇಲ್ಲಿ ಏನು ಸೆನ್ಸಿಬಲ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಮೇಲೆ ಟ್ರೇಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ.
ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸ್ಟ್ರಾಟಜಿ ಬಿಲ್ಡರ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಮುಖಾಂತರ ನೀವು ಈ ಸೆನ್ಸಿಬಲನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಬಿಲ್ಡ್ ಎ ನ್ಯೂ ಕಸ್ಟಮ್ ಸ್ಟ್ರಾಟಜಿ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಆಪ್ಷನ್ಸ್ ಚೈನ್ ಓಪನ್ ಆಗಿದೆ. ಅಂದರೆ ನಿಫ್ಟಿಯ ಆಪ್ಷನ್ಸ್ ಚೈನ್ ಇದು, ಓಕೆನಾ. ಒಂದು ವೇಳೆ ನೀವು ಇದನ್ನು ಬೇಕಾದ್ರೆ ಬ್ಯಾಂಕ್ ನಿಫ್ಟಿ ಅನ್ನೋದನ್ನು ಇಲ್ಲಿ ಬ್ಯಾಂಕ್ ನಿಫ್ಟಿನ ಚೇಂಜ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ಮುಖಾಂತರ ಟ್ರೇಡ್ ಮಾಡ್ಬೋದು, ಅಥವಾ ಫಿನ್ ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು. ಸೊ ನಿಮಗೆ ಯಾವುದರಲ್ಲಿ ಟ್ರೇಡ್ ಮಾಡಬೇಕು ಅನಿಸುತ್ತೋ, ಯಾವುದರಲ್ಲಿ ಎಡ್ಜ್ ಮಾಡಿ ನಾವು ಟ್ರೇಡ್ ಮಾಡಬೇಕು ಅನಿಸುತ್ತೋ ಸೊ ಅದನ್ನು ಮಾಡ್ಬೋದು. ಈಗ ನಾವು ನಿಫ್ಟಿಯನ್ನು ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಮಗೆ ಅಂದರೆ ಎಡ್ಜಿಂಗನ್ನು ಮಾಡೋದು ಯಾವ ರೀತಿ ಅನ್ನೋದನ್ನು ಈಗ ನೋಡೋಣ. ಸೊ ಮೊದಲಿಗೆ ನಾವು ಇಲ್ಲಿ ಅಡ್ದ ಮನಿ ಇದೆ. ಅಡ್ದ ಮನಿ ಎಷ್ಟಿದೆ? 24,850 ಇದೆ. ಸೊ 24,850 ಸೊ ನಾವು ಇದನ್ನು ಕಾಲ್ ಆಪ್ಷನ್ಸನ್ನು ಬೈ ಮಾಡೋಣ. ಸೊ ಇದು ಬುಲ್ಲಿಶ್ ಎಡ್ಜಿಂಗ್ ಸ್ಟ್ರಾಟಜಿ, ಓಕೆನಾ. ಇದು ಬುಲ್ಲಿಶ್ ಎಡ್ಜಿಂಗ್ ಸ್ಟ್ರಾಟಜಿ. ಸೊ ಇಲ್ಲಿ ನೋಡ್ಬೋದು ಬರೀ ಕಾಲ್ ಆಪ್ಷನ್ಸ್ ಒಂದನ್ನು ಅರ್ಧ ಮನಿಯಲ್ಲಿ ನಾವು ಬೈ ಮಾಡಿದ್ವಿ. ಸೊ ಅದಕ್ಕೆ ಬೈ ಮಾಡಿದ ನಂತರ ಅದಕ್ಕೆ ಅಮೌಂಟ್ ಎಷ್ಟು ಬೇಕಾಗುತ್ತೆ ನೋಡ್ತಾ ಇರ್ಬೋದು. ಫಂಡ್ ಇಲ್ಲಿ ಪಕ್ಕದಲ್ಲೇ ನಮಗೆ ಶೋ ಆಗ್ತಾ ಇದೆ. ಫಂಡ್ ನೀಡೆಡ್ 3,719. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ? 3,719. ನೀವು ಹಾಕಿರೋದು 100% ಲಾಸ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ಲಿಮಿಟೆಡ್ ಇರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಬ್ರೇಕ್ ಇವನ್ ಅಂತ ಇದೆ. ಸೊ ಈ ಬ್ರೇಕ್ ಇವನ್ ಅಂದರೆ ಏನು? ಸೊ ಬ್ರೇಕ್ ಇವನ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ನೋಡ್ಬೋದು ಇಲ್ಲಿ 24,999 ತನಕ. ಈಗ ಇದು ಒಂದೇ ಸಿಂಗಲನ್ನು ನೀವೇನಾದರೂ ಕಾಲ್ ಆಪ್ಷನ್ಸನ್ನು ಬೈ ಮಾಡಿಕೊಂಡ್ರೆ 24,999 ತನಕ ನಿಫ್ಟಿ ಮೂವ್ ಆಗೋ ತನಕ ನಿಮಗೆ ಯಾವುದೇ ಥರ ಪ್ರಾಫಿಟ್ ಇರಲ್ಲ. ನೋಡ್ತಾ ಇರ್ಬೋದು, ಓಕೆ. ಅಂದರೆ ಇಲ್ಲಿ ನೋಡ್ಬೋದು ನೀವು ಸ್ಟ್ರೈಕ್ ಪ್ರೈಸ್ ಎಷ್ಟು ತಂದಿರಾ? 24,850. ಹಾಗೆ ಅದಕ್ಕೆ ಪ್ರೈಸ್ ಎಷ್ಟು ಕೊಟ್ಟಿದ್ದೀರಾ ಅಂದರೆ 148 ರೂಪಾಯಿ ಕೊಟ್ಟಿದ್ದೀರಾ. ಸೊ ಇವೆರಡನ್ನು ಆ್ಯಡ್ ಮಾಡಿದರೆ ನೋಡಿ ನಿಮ್ಗೆ ಎಷ್ಟು ಬರುತ್ತೆ? 24,999 ಬರುತ್ತೆ. ಸೊ ಹಾಗಾಗಿ ನಿಮ್ಮ ಬ್ರೇಕ್ ಇವನ್ ಇಷ್ಟಾಗುತ್ತೆ. ಸೊ ಇದಾದ ನಂತರ ನೀವು ಏನು ಮೂವ್ ಆಗುತ್ತೋ ಆಗ ನಿಮಗೆ ಪ್ರಾಫಿಟ್ ಬರೋಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ಸೊ ಒಂದು ವೇಳೆ ನೀವು ಬೈ ಆಪ್ಷನ್ಸನ್ನು ಇದು ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಗ್ರಾಫ್ ಕೂಡ ಇದೆ. ಸೊ ಈ ಗ್ರಾಫ್ ಮುಖಾಂತರ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹಾಗೆ ಸ್ಕ್ರೋಲ್ನ ಮೂವ್ ಮಾಡಿದರೆ ತೋರಿಸುತ್ತೆ ನಿಮಗೆ ಎಕ್ಸ್ಪೈರಿ ಡೇ ದಿನ ಎಷ್ಟು ಪ್ರಾಫಿಟ್ ಬರುತ್ತೆ, ಹಾಗೆ ಅದೇ ಇಂಟರ್ ಡೇ ಮುಖಾಂತರ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇದು ಒಂದು ಪಾರ್ಟ್ ಇರಲಿ, ಓಕೆನಾ. ಅದಾದ ನಂತರ ಇಲ್ಲಿ ನಮಗೇನು ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಹಾಗೆ ಬ್ರೇಕ್ ಇವನ್ ಕೂಡ ಜಾಸ್ತಿ ಇದೆ. ಸೊ ಇದಕ್ಕೆ ನಾವು ಎಡ್ಜ್ ಮಾಡಿ ನಮ್ಮ ಲಾಸನ್ನು ಯಾವ ರೀತಿ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಆ್ಯಡ್ ಎಡಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅದಾದ ನಂತರ ಇಲ್ಲಿ ನೋಡ್ಬೋದು ನಿಫ್ಟಿ ಈಗ ನಾವು ಅರ್ಧ ಮನೆಯಲ್ಲಿ 24,850 ನಾವು ಬೈ ಮಾಡಿದ್ದೀವಿ. ಅದಾದ ನಂತರ ನಾವು ಅದಕ್ಕಿಂತ ಒಂದು 100 ಪಾಯಿಂಟ್ ಮೇಲಕ್ಕೆ ಬಂದು ಸೊ ಒಂದು ಔಟ್ ಆಫ್ ದ ಮನಿಯನ್ನು ಸೆಲ್ ಮಾಡೋಣ. ಔಟ್ ಆಫ್ ದ ಮನಿಯನ್ನು ಸೆಲ್ ಮಾಡಿದರೆ ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಡನ್ ಅಂತ ಕೊಡಿ. ಸೊ ಔಟ್ ಆಫ್ ದ ಮನಿಯನ್ನು ಸೇಲ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮಗೆ ಲಾಸ್ ಕೂಡ ಕಮ್ಮಿ ಆಗಿದೆ. ಹಾಗೆ ಬ್ರೇಕ್ ಇವನ್ ಕೂಡ ಕಮ್ಮಿ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಬರೀ ಮ್ಯಾಕ್ಸಿಮಮ್ ಲಾಸು 1,244 ಅಷ್ಟೇ. ಆದರೆ ನಿಮಗೆ ಫಂಡ್ ಬೇಕಾಗಿರೋದು ಇಲ್ಲಿ 16,186 ರೂಪಾಯಿ ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಇಲ್ಲಿ ಪಕ್ಕದಲ್ಲಿ ನೋಡುವವರು ಮ್ಯಾಕ್ಸಿಮಮ್ ಪ್ರಾಫಿಟ್ ಇರೋದು 47% ನಿಮಗೆ ಪ್ರಾಫಿಟ್ ಆದೇ ಆಗುತ್ತೆ ಅಂತ ಇಲ್ಲಿ ಪಕ್ಕದಲ್ಲಿ ಕೂಡ ತೋರಿಸ್ತಾ ಇದೆ. ಹಾಗೆ ಬ್ರೇಕ್ ಇವನ್ನು 24,900 ಅಷ್ಟನ್ನು 0.3% ಏನಾದರೂ ಇನ್ಕ್ರೀಸ್ ಆದರೂ ಸಾಕು ನಿಮಗೆ ಪ್ರಾಫಿಟ್ ಇಷ್ಟೇನಿದೆ ಅದು ಪ್ರಾಫಿಟ್ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಪ್ರಾಫಿಟು ಕಮ್ಮಿ ಇದೆ, ಲಾಸು ಕಮ್ಮಿ ಇದೆ, ಹಾಗೆ ಫಂಡ್ ಜಾಸ್ತಿ ಬೇಕಾಗುತ್ತೆ ಅಂತ ಅನ್ನೋದಾದರೆ ಯಾಕಂದರೆ ನೀವು ನೇಕೆಡ್ ಆಪ್ಷನ್ಸ್ ಏನಾದರೂ ನೀವು ಮಾಡಿದರೆ ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಆಗೋ ಸಾಧ್ಯತೆ ಭಾಳ ಇರುತ್ತೆ, ಓಕೆನಾ. ಇದರಲ್ಲಿ ನಿಮಗೆ ಲಾಸ್ ಆಗೋ ಸಾಧ್ಯತೆ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೆ ಪ್ರಾಫಿಟ್ ಕೂಡ ಕಮ್ಮಿ ಆಗಿರ್ಬೋದು. ಅದೇ ನೀವು ಯಾವಾಗಲೂ ಜಾಸ್ತಿ ಅಮೌಂಟಲ್ಲಿ ಸ್ವಲ್ಪ ಪರ್ಸೆಂಟನ್ನು ನಾವು ಪ್ರಾಫಿಟ್ ಮಾಡ್ತೀವಿ ಅಂತ ಹೋದರೆ ಮಾತ್ರ ನಾವು ಯಾವುದೇ ಟ್ರೇಡಲ್ಲಾದರೂ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಸ್ಟ್ರಾಟಜಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಚಾರ್ಟ್ ಮೇಲೆ ನೀವು ಸ್ಕ್ರೋಲ್ ಇಟ್ಟು ಇದನ್ನು
ಹಾಗೆ ಮೂವ್ಮೆಂಟ್ ಮಾಡಿದರೆ ನಿಮಗೆ ತೋರಿಸುತ್ತೆ ಮ್ಯಾಕ್ಸಿಮಮ್ ಎಕ್ಸ್ಪೈರಿ ಡೇ ಎಷ್ಟು ನಿಫ್ಟಿ ಮೂವ್ ಆದರೆ ನಮಗೆ ಎಕ್ಸ್ಪೈರಿ ಡೇನ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ. ಇದು ಈ ಅಮೌಂಟು ನಿಮಗೆ ಪ್ರಾಫಿಟ್ ಸಿಗೋದು ಎಕ್ಸ್ಪೈರಿ ಡೇ ಮಾತ್ರ. ಇಲ್ಲಿ ನೋಡ್ಬೋದು, ನೀವು ಎಕ್ಸ್ಪೈರಿ ಡೇ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಡೇಗೆ ಮಾತ್ರ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಇಂಟರ್ ಡೇಗೂ ತೋರಿಸ್ತದೆ. ಇಲ್ಲಿ ಏನು ಬ್ಲೂ ಲೈನ್ ಇದೆಯಲ್ಲ ಗ್ರಾಫಲ್ಲಿ, ಸೊ ಅದನ್ನು ಮೂವ್ ಮಾಡಿದ್ರೆ ನೋಡ್ಬೋದು ಇಂಟರ್ ಡೇನು ನಿಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಅಂದರೆ ನಿಫ್ಟಿ ಎಷ್ಟು ಮೂವ್ ಆದರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಇದು ಬುಲ್ಲಿಶ್ ಎಡ್ಜಿಂಗ್ ಸ್ಟ್ರಾಟಜಿ ಆಯಿತು. ಹಾಗೆ ಬೇರಿಷ್ಗೆ ಯಾವ ರೀತಿ ಅಂದರೆ ಒಂದು ವೇಳೆ ಮಾರ್ಕೆಟ್ ಡೌನಿಗೆ ಹೋಗುತ್ತೆ ಅನ್ನೋದಾದರೆ ಯಾವ ರೀತಿ ನಾವು ಎಡ್ಜಿಂಗ್ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ಇದನ್ನು ಈಗ ಕ್ಲಿಯರ್ ಮಾಡೋಣ. ಸೊ ಈಗ ಮತ್ತೆ ಬಿಲ್ಡ್ ಎ ನ್ಯೂ ಕಸ್ಟಮ್ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ಅಟ್ ದ ಮನಿ ಯಾವುದಿದೆ 24,850 ಇದೆ, ಹಾಗೆ 24,900 ಕೂಡ ಇದೆ. ಆದರೆ 24,900 ಸ್ವಲ್ಪ ಲಾಂಗ್ ಆಯಿತು, ಓಕೆನಾ. 24,850 ಇದೆ. ಸೊ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಸೊ ನಾವು ಇಲ್ಲಿ 24,900 ತೊಗೊಳ್ಳೋಣ ಅಟ್ ದ ಮನಿ ಅಂತ. ಸೊ ಇಲ್ಲಿ ನಮಗೆ ಇಲ್ಲಿ 24,900 ಬೈ ಮಾಡೋಣ. ಹಾಗೆ ಅದಕ್ಕಿಂತ ಒಂದು 100 ಪಾಯಿಂಟ್ ಕೆಳಕ್ಕೆ ಹೋಗಿ ಸೆಲ್ ಮಾಡೋಣ. ಇದು ಬೇರಿಶ್ ಎಡ್ಜಿಂಗ್ ಸ್ಟ್ರಾಟಜಿ, ಓಕೆನಾ. ಸೊ ಇಲ್ಲಿ ನೋಡ್ಬೋದು ಬೇರಿಶ್ ಎಡ್ಜಿಂಗ್ ಸ್ಟ್ರಾಟಜಿಯಲ್ಲಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ನಿಮಗೆ ಫಂಡ್ ನೋಡ್ಬೋದು 16,139 ರೂಪಾಯಿ ಬೇಕೇ ಬೇಕಾಗುತ್ತೆ ನೀವು ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು ಅಂತಂದರೆ, ಓಕೆನಾ. ಇಲ್ಲಿ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, ಬರೀ 8% ಇದೆ. ನಿಮಗೆ ಲಾಸ್ ಕೂಡ ಕಮ್ಮಿ ಇರುತ್ತೆ, ಹಾಗೆ ಪ್ರಾಫಿಟ್ ಕೂಡ ನಿಮಗೆ ಸಾಧಾರಣವಾಗಿ ಇರುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಅಮೌಂಟನ್ನು ಸೇಫ್ ಕೂಡ ಮಾಡ್ಕೊಳ್ಬೋದು, ಹಾಗೆ ನಿಮಗೆ ಜಾಸ್ತಿ ಲಾಸ್ ಆಗೋ ಸಾಧ್ಯತೆ ಕೂಡ ಕಮ್ಮಿ ಇರುತ್ತೆ. ಈಸಿಯಾಗಿ ನೀವು ಟ್ರೇಡ್ ಮಾಡ್ಬೋದು. ಹಾಗೆ ನೀವು ನಿಮ್ಮ ಅಮೌಂಟನ್ನು ಉಳಿಸ್ಕೊಂಡು ನಿಮ್ಮ ಪ್ರಾಫಿಟನ್ನು ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಿ ನೀವು ಗ್ರಾಫಲ್ಲಿ ನೋಡಿದ್ರು, ನೀವು ಇದನ್ನು ಮೂವ್ಮೆಂಟ್ ಮಾಡಿದರೆ ನಿಮ್ಮ ನಿಫ್ಟಿ ಎಷ್ಟು ಮೂವ್ ಆದರೆ ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಇಂಟರ್ ಡೇ ಆಗಿರ್ಬೋದು ಅಥವಾ ಎಕ್ಸ್ಪೈರಿ ಡೇ ಎಲ್ಲಾದರೂ ಆಗಿರ್ಬೋದು. ಈ ರೀತಿಯಾಗಿ ನಾವು ಎಡ್ಜಿಂಗನ್ನು ಬುಲ್ಲಿಶ್ ಎಡ್ಜಿಂಗ್ ಸ್ಟ್ರಾಟಜಿ ಹಾಗೆ ಬೇರಿಶ್ ಎಡ್ಜಿಂಗ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಯಾವುದೇ ಥರ ರೆಕಮೆಂಡೇಷನ್ಸ್ ಅಲ್ಲ, ಓಕೆನಾ. ಸೊ ಇದನ್ನು ನೋಡಿಕೊಂಡು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಿ ಎಡ್ಜ್ ಮಾಡಿ ನೀವು ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇದೇ ರೀತಿ ಇನ್ನೂ ಎಡ್ಜಿಂಗ್ ಸ್ಟ್ರಾಟಜಿಗಳು ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.